ಕಬಿನಿ ಡ್ಯಾಮ್ನಿಂದ ತಮಿಳುನಾಡಿಗೆ ಹರಿಸುವುದನ್ನು ಶೀಘ್ರವೇ ನಿಲ್ಲಿಸಬೇಕು ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಇವತ್ತು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಈಗಾಗಲೇ ಏನು CWMA ಮತ್ತು CWRC ಆದೇಶ ಏನಿತ್ತು, ತಮಿಳುನಾಡಿಗೆ ಪ್ರತಿನಿತ್ಯ 12,000 ಕ್ಯೂಸೆಕ್ಸ್ ನೀರನ್ನು ಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಆದೇಶವನ್ನು ಸರ್ಕಾರ ಯಥಾವತ್ತಾಗಿ ಪಾಲಿಸ್ತಾ ಇರ್ತಕ್ಕಂಥದ್ದು. ಸುಮಾರು 12,000ಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರನ್ನು ನದಿಯ ಮೂಲಕ ತಮಿಳುನಾಡಿಗೆ ಕಬಿನಿ ಡ್ಯಾಮ್ನಿಂದ ಹರಿಸ್ತಾ ಇರ್ತಕ್ಕಂಥದ್ದು. ಈ ಒಂದು ಆದೇಶ ಸರ್ಕಾರದ ನಡೆಯನ್ನು ವಿರೋಧಿಸಿ ಇವತ್ತು ರಾಜ್ಯ ರೈತ ಸಂಘದ ವತಿಯಿಂದ ಮೈಸೂರಿನಲ್ಲಿರ್ತಕ್ಕಂಥ ಕಾಡಾ ಕಚೇರಿಗೆ ಮುತ್ತಿಗೆ ಹಾಕುವಂಥ ಮುಖೇನ ಒಂದು ಆಕ್ರೋಶವನ್ನು ಕೂಡ ರೈತರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ನಾನೊಂದಷ್ಟು ರೈತರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಇವತ್ತು ಈಗಾಗಲೇ 10-15 ದಿನಗಳಿಂದ ತಮಿಳುನಾಡಿಗೆ ನೀರು ಹೋಗ್ತಿದೆ. ಹೋರಾಟ ಲೇಟ್ ಆಯಿತು ಅನಿಸ್ತಿಲ್ವಾ? ಹೋರಾಟ ನಾವು ಕಂಪಲ್ಸರಿ 15-20 ದಿನದಿಂದ ಮಾಡ್ಕೊಂಡೇ ಬರ್ತೀವಿ. ಈಗ ಮಾನಸಿಕ ಅಸ್ವಸ್ಥರು ಇವರು ಸರ್ಕಾರದಲ್ಲಿ. ಇವರು ರೈತರ ಬಗ್ಗೆ ಏನೋ ಸ್ಟೆಪ್ ತಗೊಳ್ಳದೆ ನಮ್ಮನ್ನ ಕಾಡ್ಗೆಳಿತಾವ್ರೆ, ಸುಳ್ಳು ಮಾಹಿತಿ ಕೊಟ್ಟು ರೈತರನ್ನ ಕಂಗಾಲು ಮಾಡ್ತಾವ್ರೆ. ಇದು ರೈತರ ಮರಣ ಶಾಸನ. ಇದು ಸರ್, 84 ಅಡಿ ಕಬಿನಿ ಡ್ಯಾಮು ಈಗ 72 ಅಡಿಗೆ ಬಂದಿದೆ. ಈಗ ಹೋರಾಟ ಮಾಡ್ತಿದ್ದೀರಲ್ಲ ರೈತರು ಅಂತ. ನಾವು ನಾಳೆ ಅಂತೇಳಿ 15 ದಿನದಿಂದ ಸಲಹಾ ಸಮಿತಿ ಸಭಾ ಕರೆದೆ. ನಮ್ಗೆ ಭಾಳ ನೋವು ಉಂಟು ಮಾಡ್ರೆ ಇವರು. ಹೌದು, ಅದು ನಮ್ಗೆ ನೋವಾಗಿರೋದು. ಈಗ 15 ದಿನದಿಂದ ಈಗ ಎಲ್ಲ ರೈತ ಬಾಂಧವರು, ನಮ್ಮ ಕಬಿನಿ ಭಾಗದವರೆಲ್ಲ ಹೋಟ್ಲುಗಳನ್ನೆಲ್ಲ ಹಾಕಿ ಸುಮಾರು ಸಂಕಷ್ಟದಲ್ಲಿ ಈಡಾಗಾರ. ಇವರು ಆಶಾಭಾವನೆಯಿಂದ ಒಟ್ಟುಯ್ತಾವ್ರ, ಕದಲ್ತಾವ್ರ. ನೀರು ಬರ್ತದ ನಾಳೆ ಬಂತ ಅಂತೇಳಿ ಪೂರ್ಣ ಪ್ರಮಾಣದ ಮಾಹಿತಿನೂ ಕೊಡದೆ ನಮ್ಮನ್ನ ಸಾಕು ಮಾಡ್ತಾವ್ರ. ಇಂಥ ಸರ್ಕಾರ ನಮ್ಗೆ ಬೇಕಾಗಿಲ್ಲ ಅಂತ ನಾವು ಇದು ಮಾಡ್ತೀವಿ. ಸರ್, ನದಿ ಮೂಲಕ 13,500 ಕ್ಯೂಸೆಕ್ಸ್ ನೀರು ಹೋಗ್ತಿದೆ. ಬೇಕಾಗಿರ್ತಕ್ಕಂಥದ್ದು ಎಡದಂಡ ನಾಲೆ ಬಲದಂಡ ನಾಲೆಗೆ 1,500 ಕ್ಯೂಸೆಕ್ಸ್. ಯಾಕೆ ಬಿಡ್ತಾ ಇಲ್ಲ ಅಂತ ಇವರು ಅವರ ಮಾತೆತ್ತರೆ. ಅವರು ಸಲಹಾ ಸಮಿತಿ ಸಭಾ ಕಾನೂನು ಅಂತೇಳಿ ನೀರನ್ನ ತಮಿಳ್ನಾಡು ಕೂಡ ಕಟ್ಟಿದಾರೋ ನಮಗೆ ಕಟ್ಟಿದಾರೋ ಗೊತ್ತಾಯ್ತಿಲ್ಲ. ಇಂಥ ನಾವು ಓಟ್ ಹಾಕಿರೋ ನಮ್ಮ ಮಕ್ಕಳನ್ನ ಕೇಳಕ್ಕೆ ಬಂದ್ರೆ ನೋಡಿ, ಈಗ ಕಬಿನಿ ಮುತ್ತು ಹಾಕ್ತೀವಿ ಅಂದರೆ ಪೊಲೀಸ್ನವ್ರು ಬಿಟ್ಟು ತಡಿಸ್ತಾರೆ, ಗಲಾಟೆ ಮಾಡಿಸ್ತಾರೆ. ಇವರು ಗುಂಡ ಸರ್ಕಾರ ಇದು. ಹಾಗಾಗಿ ನಮ್ಗೆ ಭಾಳ ನೋವಾಗದ. ರೈತರ ಹಿತರಕ್ಷಣೆ ಮಾಡಿದಂಥ ಸರ್ಕಾರ ನಮ್ಮ ಒಬ್ಬಕ್ಕೆ ಬೇಕಾಗಿಲ್ಲ. ಸರ್ವಜ್ಞ ಒಂದು ಮಾತು ಹೇಳ್ತಾನೆ, ಹೆಣ್ಣಿಗೆ ಹಿರಿತನದ ಕೇಡು, ರಾಜರ ನೀಚಂಗೆ ಅಧಿಕಾರದ ಕೇಡು, ಊರ್ಲಿರ್ತಕ್ಕಂಥ ಊರು ಮುಖಂಡನಿಗೆ ಅಧಿಕಾರ ಕೊಟ್ಟರೆ ಸರ್ವನಾಶದ ಕೇಡು ಅಂತ ಸರ್ವಜ್ಞ ಮೂರ್ತಿ ಹೇಳ್ತಾನೆ. ಹಂಗಾಗಿ ಇಂಥ ವ್ಯಕ್ತಿಗಳನ್ನ ನಾವು ಅಧಿಕಾರಕ್ಕೆ ತಂದರೆ ನಮ್ಮ ಕಥೆನೇ ಹಿಂಗಾಗೋದು. ಸರ್, ಈಗ ಮುಂದಿನ ನಡೆ ಏನು ಸರ್? ಈಗ ಆಲ್ರೆಡಿ ಸುಮಾರು 7 TMC ನೀರು ತಮಿಳ್ನಾಡಿಗೆ ಹರಿದೋಟಾಗ್ಬಿಟ್ಟಿದೆ. ಈಗ ಬೆಳೆಗಳಿಗೆ ನೀರು ಕೇಳ್ತಿದ್ರಿ, ಈಗ ಸಾಧ್ಯವಾಗಿ ಕೊಡಲಿಕ್ಕೆ ಅಂತ? ನೀರು ಕೊಡಗಂಟನು ನಮ್ಮ ಹೋರಾಟ ಎಂದೂ ಕಮ್ಮಿ ಮಾಡಲ್ಲ. ನಾವು ಇಲ್ಲಿ ಸತ್ಯಾಗ್ರಹ ಮಾಡೋಕ್ಕೂ ಸದ್ಯವಾಗಿ ಬಂದಿದ್ದೀವಿ. ನಮಗೆ ನಮ್ಮ ಹಕ್ಕು, ನಮ್ಮ ಕಟ್ಟೆ ನೀರು ನಮ್ಮ ಹಕ್ಕು. ನಾವು ನಮ್ಮ ಕಟ್ಟೆಯಲ್ಲಿ ನೀರು ತುಂಬ್ಕೊಂಡು ತಮಿಳ್ನಾಡಿಗೆ ಇವ್ರು 3 ಬೆಳೆ ನೀರು ಕೊಡೋಕ್ಕೆ ನಾವು ಸಿದ್ಧ ಇಲ್ಲ. ಫಸ್ಟು ನಮ್ಮನ್ನು ಕಾಪಾಡಿ, ನಮ್ಮ ನೆಲ, ನಮ್ಮ ಜಲ, ನಮ್ಮ ಸಂಸ್ಕೃತಿ ಕಾಪಾಡಿಬಿಟ್ಟು ನೀವು ನೋಡಿ, ನೀವು ನಿಮ್ಮ ಕುರ್ಚಿಗೋಸ್ಕರ ನಮ್ಮನ್ನು ಬಲಿಪಶ ಮಾಡೋಕ್ಕೋಗ್ಬೇಡಿ. ಈ ದಿನದಲ್ಲಿ ನೀವು ಏನಾದರೂ ನಮ್ಗೆ ನೀರು ಕೊಡದೇ ಇದ್ದರೆ 2028ಕ್ಕೆ ಜನ ನಮ್ಮ ರೈತರು ಏನು ನಿಮಗೆ ಪಾಠ ಕಲಿಸ್ಬೇಕು ಅಂತ ತಕ್ಕ ಪಾಠನ ನಮ್ಮ ರೈತರು ಹೇಳೋಂಥ ಸಂದರ್ಭ ಬರ್ತದೆ. ನಿಮ್ಗೆ ತಕ್ಕ ಪಾಠ ಕಲಿಸ್ತಾರೆ ಅನ್ನೋದನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇದಿಷ್ಟು ಪ್ರತಿಭಟನಾ ಇರುತ್ತೆ. ರೈತರ ಮಾತಾಗಿರ್ತಕ್ಕಂಥದ್ದು ಭಾಳ ಪ್ರಮುಖವಾಗಿ ರೈತರು ಹೇಳ್ತಾ ಇರ್ತಕ್ಕಂಥದ್ದು, ತಮಿಳ್ನಾಡಿಗೆ ರೈತರು ನೀರು ಬಿಡೋದ್ರ ಮುಖೇನ ನಮಗೆ ಕಣ್ಣೊರೆಸುವಂಥ ತಂತ್ರ ಮಾಡಿದ್ರು. ಅಂದರೆ ನಿಮ್ಮ ಬೆಳೆಗಳಿಗೂ ನೀರು ಕೊಡ್ತೀವಿ, ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ ಅನ್ನುವಂತಹ ಮಾತುಗಳನ್ನು ಹೇಳ್ಕೊಂಡು ಈಗ ತಮಿಳ್ನಾಡಿಗೆ ಮಾತ್ರ ನೀರು ಹರಿಸ್ತಾ ಇದ್ದಾರೆ. ಇದು ನಮ್ಮ ಆಕ್ರೋಶದ ಕಟ್ಟೆಯನ್ನು ಹೊಡೆದಿರ್ತಕ್ಕಂಥದ್ದು. ಇವತ್ತೇನಾದರೂ ಆದೇಶವನ್ನು ರೈತರ ಬೆಳೆಗಳಿಗೆ, ಅಂದರೆ ಕಬಿನಿ ಬಲದಂಡ ನಾಲೆ ಎಡದಂಡ ನಾಲೆ ಮೂಲಕ ರೈತರ ಬೆಳೆಗಳಿಗೆ ನೀರು ಹರಿಸುವಂಥ ಆದೇಶವನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ಸಂದೀಪ್ ಕುಮಾರ್, ಅಶ್ವಗ ನ್ಯೂಸ್, ಮೈಸೂರು.